ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಟೇಸ್ಟ್ ಅಂತೂ ಡಿಫ್ರೆಂಟ್ ಉಂಟು. ಏನು ಪೊಟೆಟೊ ಮತ್ತು ಎಗ್ಗೆ ಮಿಕ್ಸ್ ಆಗಿ ಫ್ರೈ ಆಗಿ ಕೂತಾಗುಂಟಲ್ಲ, ಸೂಪರ್ ಟೇಸ್ಟು. ಹಾಯ್ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ನಾವು ಏನು ಕೇಳಿದರೆ ಬಿಗ್ ಬಾಸ್ ರಾಘು ಅವರು ಬಿಗ್ ಬಾಸ್ ಅಲ್ಲಿ ಒಂದು ಆಲೂಗಡ್ಡೆ ಮೊಟ್ಟೆ ಎಲ್ಲ ಹಾಕಿ ಒಂದು ಡಿಶ್ ಮಾಡಿದ್ರು, ಸ್ಪೆಷಲ್ ಡಿಶ್. ಅದನ್ನು ಬಿಗ್ ಬಾಸ್ ಅಲ್ಲಿ ಮಾಡುವಾಗ ಯಾವ ರೀತಿ ಉಂಟು ಅಂತ ನಾವು ಕನ್ಫ್ಯೂಸ್ ಇತ್ತು. ಬಟ್ ಅವರು ಹೊರಗೆ ಬಂದಂತ ಅದನ್ನು ಯೂಟ್ಯೂಬಲ್ಲೆಲ್ಲ ಮಾಡಿ ಹಾಕಿದ್ದಾರೆ. ಅದನ್ನು ನಾನಂತೂ ಟ್ರೈ ಮಾಡಲೇಬೇಕು ಅನ್ನುವಂಥದ್ದು ಒಂದು ಪ್ಲಾನಿಂಗ್ ಹಾಕೊಂಡಿದ್ದೆ. ಆದರೆ ಮನೆಯಲ್ಲಿ ಬಂದು ನೋಡುವಾಗ ಅಣ್ಣನವರೆಲ್ಲ ಮಾಡಿ ತಿಂದಿರಂತೆ. ಬಟ್ ನಾನು ಅದನ್ನು ಮಾಡುವುದು ಅಂದರೆ ಆ ರೆಸಿಪಿಯನ್ನು ಮಾಡೋದು ಅಂತ ಹೇಳಿದರೆ ಅದನ್ನು ವಿಡಿಯೋನೇ ಮಾಡುವಂಥ ಒಂದು ಪ್ಲಾನಿಂಗ್ ಎಲ್ಲ ಮಾಡಿ ಇವತ್ತು ನಾನು ಮತ್ತು ಚಾರ್ವಿ ರೆಡಿ ಆಗಿದ್ದೇವೆ. ಪೊಟೆಟೊ ಎಲ್ಲ ನಾವು ಕೊಯ್ದು ರೆಡಿ ಇಟ್ಟಿದ್ದೇವೆ ನೋಡಿ. ಓಕೆ, ಅದಕ್ಕೆ ಬೇಕಾಗುವಂಥ ಪೊಟೆಟೊ, ಆಮೇಲೆ ಇದಿಂಥ ಉಪ್ಪು, ಆಮೇಲೆ ಮೆಣಸು, ಆಮೇಲೆ ಅರಿಶಿನ, ಆಮೇಲೆ ಅದಕ್ಕೆ ಆಯಿಲ್ ಇಷ್ಟನ್ನು ಹಾಕಿ, ಆಮೇಲೆ ಇದೆಂಥ ಚಾರ್ವಿ ಮೆಣಸು ಕೂಡ ಚಿಲ್ಲಿ. ಓಕೆ, ಇಷ್ಟು ಡಿಶ್ ಅವ್ರು ಹಾಕಿದ್ದು 2 ಮೊಟ್ಟೆ. ಬಟ್ ನಾವು ಇಲ್ಲಿ ಮೊಟ್ಟೆ ಒಂಚೂರು ಜಾಸ್ತಿ, ಯಾವಾಗಲೂ ಅಣ್ಣ ಅಂತ ಹೇಳಿದರೆ ಮೊಟ್ಟೆ 2 ತೆಗೆದಿದ್ರೆ 6 ಆಗ್ತದೆ. ಹಾಗಾಗಿ ಇವತ್ತು ನಾವು ಸ್ಟಾರ್ಟ್ ಮಾಡುವ. ಓಕೆ, ಜಗ್ಗ ಬಂದು ನೋಡಿ ಹೊತ್ತು ಸ್ವಾಗತಂ ಸುಸ್ವಾಗತಂ. ಬಣಲೆ ಬಿಸಿ ಹಾಕ್ಬಿಟ್ಟು ಈಗ ಫಸ್ಟಿಗೆ ಬಣಲೆಗೆ ಆಯಿಲ್ ಇಟ್ಟು ಬರಲಿ. ಇದಕ್ಕೆ ಆಯಿಲ್ ಜಾಸ್ತಿ ಬೇಕಲ್ಲ. ಓಕೆ, ಪೊಟ್ಯಾಟೊ ಮಾತ್ರ ಇದು ನಮ್ಮ ಮನೆ ಉತ್ತಮಲ್ಲ, ಇದು ಸಾಧಾರಣ ನಮ್ಮ ಕುಟುಂಬದಲ್ಲಿ ಕೊಡಬೇಕು. ಅಷ್ಟು ಪೊಟ್ಯಾಟೊಗಳನ್ನ ಕೊಯ್ದು ರೆಡಿ ಮಾಡಿತ್ತು. ಈಗ ಪೊಟ್ಯಾಟೊನ ಈ ರೀತಿ ಸ್ಲೈಸ್ ಮಾಡಿ ಇರಿಸ್ಬೇಕು. ಅದನ್ನು ಈಗ ಆಯಿಲ್ಗೆ ಹಾಕುವಂತ ಅಲ್ಲಿ ಅಲ್ಲಿ ನಮ್ಮ ಬಲ್ಲಾರ್ ಕಾರ್ಸಲ್ಲ. ಯಾವುದು ಅದು ಜಾಸ್ತಿ ಆಯ್ತು. ಇದು ಪೊಟ್ಯಾಟೊ ಬಿಗ್ ಬಾಸ್ ರಾಘು ಉಂಟಲ್ಲ, ಇದನ್ನ ಭಯಂಕರ ತೆಳುಕೊಯ್ತು ಮಾರೆ ಅಲ್ಲ. ಇನ್ನ ತೆಳು ಹಾಕೋದು ನೋಡಿ. ಕ್ಯಾಮರಾ ಎರಡು ಕ್ಯಾಮರಾ, ಇಲ್ಲೊಂದು ಕ್ಯಾಮರಾ ಮುಚ್ಚಕಲ್ಲ. ಇಷ್ಟು ಹಾಕಿದ್ದು ಬರಬೇಕು. ಇದನ್ನು ಹೀಗೆ ಹಾಕಿ ಕರಿ ಆಗಲಿಕ್ಕೆಲ್ಲ ಬಿಡಲಿಕ್ಕೆ ಬಂದು ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಸ್ವಲ್ಪ ಸ್ಲೋ ಇಟ್ಟು ಓಕೆ, ಪೊಟ್ಯಾಟೊ ರೆಡಿ. ಓಕೆ, ಪೊಟ್ಯಾಟೊ ಅಂತೂ ರೆಡಿ ಆಗಿದೆ. ಈಗ ಆಯಿಲನ್ನು ಸ್ವಲ್ಪ ಕಡಿಮೆ ಮಾಡಿ, ಈಗ ನೆಕ್ಸ್ಟ್ ಫಸ್ಟಿಗೆ ಮೆಣಸು, ಆಮೇಲೆ ಇನ್ನು ಮೈನ್ ಆಗಿ ಬೇಕಾಗುವಂಥದ್ದು ಒಂದು ಆಲೂಗಡ್ಡೆ, ಆಮೇಲೆ ಮೊಟ್ಟೆಯನ್ನು ಹೀಗೆ ತಗೊಳ್ಬೇಕು. ಜಸ್ಟ್ ಹೊಯ್ಯೋದಲ್ಲ. ನಾವು ಮಾತ್ರ ಇಲ್ಲಿ ಮೊಟ್ಟೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಹತ್ರ ಆಲೂಗಡ್ಡೆ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಓಕೆ, ಮೊಟ್ಟೆ ಅಂತೂ ರೆಡಿ. ಈಗ ಸ್ಪೆಷಲಾಗಿ ಅರಶಿನ, ಅವರು ಮಾತ್ರ ಸ್ಪೆಷಲಾಗಿ ಅರಶಿನ ಹಾಕಿದ್ರು. ನಾವು ಎಗ್ ಅಂತ ಬಂದಾಗ ಸ್ವಲ್ಪ ಅರಶಿನ ಹಾಕ್ತೇವೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಮೆಣಸಿನ ಹುಡಿ. ಓಕೆ, ಇಷ್ಟು ಫ್ರೈ ಆದ ನಂತರ ಸ್ಪೆಷಲಾಗಿ ಇಲ್ಲ, ನೀ ಮಾತಾಡ್ರ ಅದೇ ಬಂದೆ.
ಆಟಲ್ಲ ಗ್ಯಾಸ್ ಎಲ್ಲಿಗೆ ಅದು ಅಕ್ಕಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಯಾವ ರೀತಿ ಕಾಣ್ತಾ ಉಂಟು ಅಂತ ಹೇಳುವಂಥದ್ದನ್ನ ಒಮ್ಮೆ ಝೂಮ್ ಹಾಕಿ. ನೋಡ್ಲಿಕ್ಕೆ ಮಾತ್ರ ಸರಳವಾಗಿ ಕಾಣ್ತಾ ಉಂಟು. ಟೇಸ್ಟ್ ಕೂಡ ಹಂಗೆ ಇರ್ಬೋದು ಕಾಣ್ತಾ ಉಂಟು ಅಲ್ವಾ ಚಾರ್ವಿ? ರೆಡಿಯಾಗಿದೆ, ಫುಡ್ ಅಂತೂ ರೆಡಿ. ಇನ್ನು ಟೇಸ್ಟ್ ಮಾಡುವ ಕಾರ್ಯಕ್ರಮ. ಓಕೆ, ಟೇಸ್ಟ್ ಮಾಡುವ. ನಾವು ಬಾಳೆ ಎಲೆಯ ಪ್ಲೇಟನ್ನು ತಗೊಂಡಿದ್ದೀವಿ. ಬಾಳೆ ಎಲೆಯ ಪ್ಲೇಟಿಗೆ ಈಗ ರೆಡಿ ಮಾಡಿದ ಡಿಶ್ ಅನ್ನಂತ ಹಾಕುವ. ಓಕೆ, ಫೈನಲಿ ರಘು ಅಂದರೆ ಬಿಗ್ ಬಾಸ್ ರಘು ಅವರ ಏನು ಪೊಟ್ಯಾಟೊ ಮತ್ತು ಎಗ್ ಹಾಕಿ ಮಾಡುವಂತಹ ಒಂದು ರೆಸಿಪಿ, ಬಿಗ್ ಬಾಸ್ ರೆಸಿಪಿ ಅಂತೂ ರೆಡಿಯಾಗಿದೆ. ಈಗ ಸ್ಪೆಷಲ್ ಆಗಿ ನಾನು ಮತ್ತು ಚಾರ್ವಿ ಟೇಸ್ಟ್ ನೋಡುವಂತಹ ಕಾರ್ಯಕ್ರಮ. ಚಾರ್ವಿ ತಗ, ಇದನ್ನು ಹೀಗೆ ತಗೊಂಡು ಹೀಗೆ ಮಾಡಿ ಒಂದು ರೋಲ್ ಮಾಡಿ. ಓಕೆನಾ? ಕವರ್ ಬಂದಿದೆ. ಆ್ಯಕ್ಚುಲಿ ಟೇಸ್ಟ್ ಅಂತೂ ಡಿಫ್ರೆಂಟ್ ಉಂಟು. ಏನು ಪೊಟ್ಯಾಟೊ ಮತ್ತು ಎಗ್ಗಿಗೆ ಮಿಕ್ಸ್ ಆಗಿ ಫ್ರೈ ಆಗಿ ಕೂತಾಗುಂಟಲ್ಲ, ಸೂಪರ್ ಟೇಸ್ಟು. ನಾರ್ಮಲ್ ಆಗಿ ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು, ಈಸಿಯಾಗಿ ಟ್ರೈ ಮಾಡ್ಬೋದು. ಪೊಟ್ಯಾಟೋದು ನಾರ್ಮಲ್ ಚಿಪ್ಸು ಅದೆಲ್ಲ ಮಾಡೋದಕ್ಕಿಂತ ಈ ಥರ ಬಿಗ್ ಬಾಸ್ ರಘು ಅವರ ಒಂದು ಸ್ಪೆಷಲ್ ಡಿಶ್ ಮಾಡಿ ತಿಂದರೆ ಗಮ್ಮದಾಗಿ ಖಾಲಿ ಮಾಡ್ಬೋದು. ಓಕೆ, ಇಲ್ಲಿ ತುಂಬ ಉಂಟು, ನಾನೆಲ್ಲ ಮನೆಯವರಿಗೆ ಹಾಕ್ತೇನೆ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಮಸ್ಕಾರ.